ಇದು ನೋಡಿ ರಾಜರು ಬಳಸ್ತಾ ಇರೋಂಥ ಗಡಿಯಾರ, ಇವಾಗಲೂ ಅದು ಆನಲ್ಲೇ ಇದೆ. ಇದು ನೋಡಿ ರಾಜರ ಕಾಲದಂಥ ಸೋಫಾ ಸೆಟ್ಟು, ಎಷ್ಟು ಚೆನ್ನಾಗಿದೆ ಅಂದರೂ, ಎಷ್ಟು ವರ್ಷದ್ದಾದರೂ ಎಷ್ಟು ಸೂಪರ್ ಆಗಿದೆ. ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ಇನ್ನೂ ಅಷ್ಟು ಕ್ಲೀನಾಗಿ ಅಷ್ಟು ಸೂಪರಾಗಿ ಇಟ್ಕೊಂಡಿದ್ದಾರಂತೆ. ನೋಡಿ ಯಾವ ಥರ ಇದೆ ಅಲ್ವಾ, ತುಂಬ ಕ್ಲೀನಾಗಿ ಹಾಗೆ ಚೆನ್ನಾಗಿದೆ ನೋಡೋಕ್ಕೆ. ಒಂಥರ ಎಲ್ಲರೂ ಹೋಗಿ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ನಾವು ಭಾನುವಾರ ಹೋಗಿದ್ವಿ, ತುಂಬಾ ರಶ್ ಇತ್ತು. ಜನ ಅಂದರೆ ಎಷ್ಟು ಜನ ಅಂದರೆ ತುಂಬ ಜನ ಇತ್ತು. ಆದರೂ ನೋಡೋಕ್ಕಾಗಲಿಲ್ಲ, ಒಂದೊಂದು ಫಾಸ್ಟಾಗಿ ಕಳಿಸ್ತಾ ಇದ್ರು. ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ಆಗಿನ ಕಾಲದ ರಾಜರೆಲ್ಲ ಬಳಸ್ತಾ ಇರೋಂತಹ ಪೆಟ್ಟಿಗೆಗಳಾಗಲಿ ಫೋಟೋಗಳಾಗಲಿ ಎಷ್ಟು ಸೂಪರಾಗಿದೆ ಅಂದರೆ ವಾವ್, ನೋಡೋಕ್ಕೆ ಟೈಮೇ ಗೊತ್ತಾಗಲ್ಲ, ಹಂಗೆ ಟೈಮ್ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ. ಆಗಿನ ಕಾಲದಂಥ ರಾಜರು ಎಷ್ಟು ಸೂಪರ್ ಆಗಿದೆ, ನೋಡೋಕ್ಕೆ ಒಂಥರ ಮನಸ್ಸಿಗೆ ತುಂಬ ಒಂಥರ ಖುಷಿ ಆಗುತ್ತೆ. ಇವು ನೋಡಿ ಚಿಕ್ಕವನು ನಮ್ಮ ಮಗ, ಆಮೇಲೆ ನಮ್ಮ ಯಜಮಾನ್ರು ನಮ್ಮ ಮನೆಯವರು, ಆಮೇಲೆ ನಮ್ಮ ಮಗಳು, ಅವಳು ದೊಡ್ಡ ಮಗಳು, ನಾವು 3 ಜನ ಮತ್ತು ನಾನು 4 ಜನ ಹೋಗಿದ್ವಿ. ನಮ್ಮ ಮಕ್ಕಳು ಹೋಗೋಣ ಅಂತಿದ್ವು. ಹೆಂಗೋ ಅವತ್ತು ಭಾನುವಾರ ಬಂತು, ಹೋಗಿದ್ವಿ. ತುಂಬ ರಶ್ ಅಂದರೆ ರಶ್ ಆಗಿತ್ತು, ತುಂಬ ಜನ ಇದ್ದರು. ಬೇರೆ ದಿನ ಎಲ್ಲ ಹೋಗ್ಬೋದು, ಬುಧವಾರ ಗುರುವಾರ ಆ ಥರ, ಶನಿವಾರ ಹಂಗೆ ರಶ್ ಇರಲ್ವಂತೆ. ಭಾನುವಾರ ಆದ್ದರಿಂದ ತುಂಬಾ ರಶ್ ಇತ್ತು. ಆದರೂ ಹೆಂಗ ಎಲ್ಲೋ ಫಾಸ್ಟಾಗಿ ಎಲ್ಲನೂ ನೋಡ್ಕೊಂಡ್ವಿ. ನೋಡಿ ಫೋಟೋ ತೆಕ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದರೆ ಟೈಮ್ ಸಿಕ್ಕರೆ ಹೋಗಿ, ಅದು ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸಲ ಆದರೂ ಹೋದರೆ ಒಂಥರ ವಾತಾವರಣ ಚೇಂಜ್ ಆದಂಗೆ ಆಗುತ್ತೆ, ಮಕ್ಳಿಗೂ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.